ಮೊದಲನೇದಾಗಿ ನಾನು ಡೈರೆಕ್ಟರ್ ಬಗ್ಗೆ ಮಾತಾಡ್ತೀನಿ. ನಾನಿವತ್ತು ಈ ಮಟ್ಟಕ್ಕೆ ಒಂದು ಲೆವೆಲ್ ಆಫ್ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದರೆ, ಒಂದು ಲೆವೆಲ್ ಅಲ್ಲ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದರೆ ಅದು ಅವರು ಕೂಡ ಅದಕ್ಕೆ ಸಾಕ್ಷಿಯಾಗಿ ನಿಂತು ನನಗೆ ಅದನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರು ಕರೆದಾಗ ಪಾತ್ರ ಮಾಡುವಂಥ ನಾನು ಯಾವತ್ತೂ ಬಿಟ್ಕೊಡಲ್ಲ, ಓಡೋಗಿ ನಿಂತ್ಕೋತೀನಿ. ನಾನು ಎಸ್ ನಾರಾಯಣ್ ಸಾರು, ಎಂ ಎಸ್ ರಮೇಶ್ ಸಾರು, ಓಂ ಪ್ರಕಾಶ್ ಸಾರು, ಅವರೆಲ್ಲ ಆ ಒಂದು ರವಿ ಶ್ರೀವತ್ಸ ಅವರು, ಅವರೆಲ್ಲ ಅವರೊಂದು ಕ್ಯಾಟಗರಿ ಆಫ್ ಮಾಸ್ ಆದರೆ ಇವರೊಂದು ಕ್ಯಾಟಗರಿ ಆಫ್ ಕ್ಲಾಸ್ ಇವರು. ಸೊ ಹಾಗಾಗಿ ಅವರ ಡಿಸಿಪ್ಲಿನ್ ನಾನು ಇವತ್ತಿಗೂ ಕೂಡ ಬೆಳಗ್ಗೆ ಎದ್ದು 7 ಗಂಟೆ 7:30 ಒಳಗಡೆ ಒಂದು ಫಸ್ಟ್ ಶಾಟ್ ತೆಗಿಬೇಕು ಅಂದರೆ ಅದಕ್ಕೆ ಅವರೇ ಕಾರಣ. ಈ ಸಿನಿಮಾ ಮಾಡೋ ಉದ್ದೇಶನೇ ಒಂದಿತ್ತು, ಏನಂದರೆ ಸಿನಿಮಾ ಬಹುಶಃ ಬಂದಮೇಲೆ ಗೊತ್ತಾಗ್ಬೋದು ಯಾಕೆ ಇದನ್ನು ಇಷ್ಟೆಲ್ಲ ಮಾತಾಡೋದು ಅಂತ. ಇವತ್ತಿನ ಯುವ ಪೀಳಿಗೆ ಏನು ಈ ಫೋನು, ಇಂಟರ್ನೆಟ್ಟು, ಸೈಬರ್ ಕ್ರೈಮು ಇದರ ಮಧ್ಯೆ ತಮಗೆ ತಾವೇ ಎಲ್ಲೋ ತಗಲಾಕೊಂಡು ಲೈಫ್ನ ಹಾಳು ಮಾಡ್ಕೋತಾ ಇರೋಂಥ ಒಂದು ವಿಶೇಷವಾದ ವಿಷಯನ ತುಂಬ ಸೂಕ್ಷ್ಮ ರೀತಿಯಲ್ಲಿ ಹೇಳುವಂಥ ಒಂದು ತುಂಬ ಒಳ್ಳೆ ಕಥೆ ಇದು. ಹಂಗಾಗಿ ನಾನು ಸಾರ್ ಹೇಳಿದಾಗ ನನಗಿಷ್ಟ ಆಯ್ತು. ಯಾಕಂದರೆ ನನ್ನ ಪಾತ್ರನ ಅವರು ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಕರ್ಕೊಂಡೋಗಿ ಅದಕ್ಕೆ ಎಷ್ಟು ನ್ಯಾಯ ಸಿಗಬೇಕು ಅಷ್ಟು ನ್ಯಾಯ ಸಿಗಿಸಿದ್ದಾರೆ. ಹಾಗಾಗಿ ನಿಮಗೆ ಹ್ಯಾಟ್ಸ್ ಆಫ್. ನಾನು ಯಾವಾಗಲೂ ನಿಮ್ಮ ಕೈಯಲ್ಲಿ ಒಂದು ಪಾತ್ರ ಅಂತ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ಮುದ್ದಾಗಿ ರೆಡಿ ಮಾಡ್ತೀರಾ. ಹಾಗಾಗಿ ನಾನು ಯಾವಾಗಲೂ ನಿಮ್ಮ ಸ್ಟೈಲ್ ಆಫ್ ವರ್ಕ್ ಚಿರಋಣಿ ಆಗಿರ್ತೀನಿ. ನಿಮ್ಗೆ ತುಂಬ ಒಳ್ಳೆಯದಾಗಲಿ. ನಾನು ತುಂಬ ಚಿಕ್ಕವರಾದರೂ ಕೇಳ್ಕೊತೀನಿ. ಅದು ಬಿಟ್ಟರೆ ಮಂಜಾಣ ಅವ್ರ ಬಗ್ಗೆ ಏನು ಹೇಳಿ, ನಾನು ಅವರು ರಮೇಶ್ ಯಾದವ್ ಸೇರಿಕೊಂಡು ಒಂದು ಸೈಟ್ ತೊಗೊಂಡಿದ್ದಾರೆ ಬೃಂದಾಗೆ ಮತ್ತು ಅವ್ರ ಮಗನಿಗೆ. ಆ ಸೈಟಲ್ಲಿ ಇಂಜಿನಿಯರ್ ಅಂತ ಎಸ್ ನಾರಾಯಣ್ ಸಾರ್ ಇಟ್ಟವ್ರೆ, ಕೂಲಿಯವರು ಅಂತೂ ನಮ್ಮನ್ನೆಲ್ಲ ಕರೆದವ್ರೆ. ನಾವೆಲ್ಲ ಕೂಲಿ ಕೆಲಸ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಹೊರಗಡೆ. ಈಗ ಒಂದೇ ಆಸೆ, ಎಲ್ಲ ಶ್ರದ್ಧೆಯಿಂದ ಮಾಡಿದ್ದೀವಿ. ಎಸ್ ನಾರಾಯಣ್ ಸಾರ್ ತುಂಬ ಶ್ರದ್ಧೆಯಿಂದ ಇಂಜಿನಿಯರಿಂಗ್ ಕೆಲಸ ಮಾಡಿದ್ದಾರೆ. ಯಾವಾಗಲೂ ನಾವು ಬಯಸೋದು ಒಂದೇ, ಸಿನಿಮಾ ದೊಡ್ಡ ಬಜೆಟ್ಟು, ಮಿಡ್ಲ್ ಬಜೆಟ್ಟು, ಕೊನೆ ಬಜೆಟ್ ಅನ್ನೋದಿಲ್ಲ, ಕಂಟೆಂಟ್ ಅನ್ನೋದೇ ದೊಡ್ಡ ಬಜೆಟ್ಟು ನಮಗೆ. ಸೊ ಹಾಗಾಗಿ ತುಂಬ ಫ್ಯಾಮಿಲಿಗಳು ಬಂದು ನೋಡುವಂಥ ಮತ್ತು ಸುಮಾರು ನೊಂದಿರೋ ಹೆಣ್ಮಕ್ಕಳಿಗೆ ಪ್ರತಿನಿಧಿಸುವಂಥ ಒಂದು ವಿಶೇಷವಾದ ಪಾತ್ರನ ನಮ್ಮ ಬೃಂದ ಮಾಡಿದ್ದಾರೆ. ಅದಕ್ಕೆ ಹೇಳ್ಬೋದಲ್ವ, ತೊಂದರೆ ಇಲ್ಲ. ಅದಕ್ಕೆ ಹೋರುವಂಥ ಒಂದು ಹೀರೋ ಪಾತ್ರ ಅಂದರೆ ಒಬ್ಬ ಪ್ರೀತಿ ಮಾಡೋ ಹುಡುಗ ಹೇಗೆಲ್ಲ ಪ್ರೀತಿ ಮಾಡ್ತಾನೆ ಆನೆಸ್ಟ್ ಆಗಿ ಅನ್ನೋದಕ್ಕೆ ಈಗಾಗಲೇ ನಾನು ಸಾಂಗಲ್ಲಿ ನೋಡಿದೆ. ಆತನ ಫ್ಲೆಕ್ಸಿಬಿಲಿಟಿ ಆಗ್ಬೋದು, ಆತನ ಇದಾಗ್ಬೋದು, ಆ್ಯಕ್ಟಿಂಗ್ ನಾನು ನೋಡಿಲ್ಲ, ನೋಡ್ತೀನಿ. ಯಾಕಂದರೆ ಎಸ್ ನಾರಾಯಣ್ ಸರ್ ಕೈ ಇಟ್ಮೇಲೆ ಒಂದು ಮಟ್ಟಕ್ಕೆ ತಟ್ಟಿರ್ತಾರೆ, ಬಿಟ್ಟಿರಲ್ಲ ನಿನ್ನ, ಬಹುಶಃ ನೆಕ್ಸ್ಟ್ ಸಿನಿಮಾ ಇನ್ನೂ ಇಂಪ್ರೂವ್ ಆಗಿಬಿಟ್ಟಿರ್ತೀಯ. ಸೊ ಹಂಗಾಗಿ ಅದನ್ನು ನಾನು ತುಂಬ ಇಷ್ಟಪಡ್ತೀನಿ. ಆಮೇಲೆ ಅದೇ ಮಾಮೂಲಿ ಇವರು ನಮ್ಮ ಮಂಜಣ್ಣ ಅದೇನಿಲ್ಲ, ಒಂದು ಸೈಟ್ ತೊಗೊಂಡ್ರು, ಒಂದು ಅದಪ್ಪ GB ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಕರೆಕ್ಟಾಗಿ ಹೇಳೋದಲ್ಲ. ಶರತ್ ಸಾರು ನಾನು ತುಂಬ ವರ್ಷ ಎಲ್ಲ ಒಬ್ರಿಗೊಬ್ರು ನೋಡ್ತಿದ್ರಿ. ಬಟ್ ಈ ಸಿನಿಮಾ ಮತ್ತು ನನ್ನ ಲ್ಯಾಂಡ್ ಲಾರ್ಡ್ ಸಿನಿಮಾಲಿ ತುಂಬ ಹತ್ತಿರಕ್ಕೆ ಮಾತಾಡಿ ಒಂದಷ್ಟು ಮರೆಯೋಕ್ಕಾಗದಿರೋಂಥ ವಿಷಯಗಳನ್ನ ಮಾತಾಡಿದ್ದೀವಿ. ಒಂದು ಒಳ್ಳೆ ಸ್ನೇಹ ಕೂಡ ತುಂಬ ದೊಡ್ಡ ಮಟ್ಟಿಗೆ ಬೆಳೀತು. ಅವ್ರನ್ನೆಲ್ಲ ನೋಡಿ ನಾವು ಬೆಳೆದವ್ರು. ನಾನು ಅವ್ರಿಗೆ ಸಿಕ್ಕಿದಾಗ ಹೇಳಿದೆ, ಸರ್ ನಿಮ್ಮ ರಾಜದೂತ್ ಬೈಕಲ್ಲಿ ನೀವು 4 ಬ್ಲ್ಯಾಕ್ ಕಾಂಪ್ಲೆಕ್ಸಲ್ಲಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಆ ಏರಿಯಾ ಎಲ್ಲನೂ. ಅಲ್ಲಿ ಒಂದು ಹೆಲ್ಮೆಟ್ ಇಟ್ಕೊಂಡು ಹೈಟಿಗೆ ಸುಮ್ಮನೆ ನಡ್ಕೊಂಡು ಬರ್ತಿದ್ರೆ ಅವ್ರು ನೋಡಿದ್ರೆ ಭಯ ಬೀಳೋರು, ಹಂಗಿತ್ತು ಘಟ. ಇವತ್ತು ಹಂಗೆ ಇದ್ದಾರೆ. ಅವತ್ತಿಂದ ನಾವು ಅವ್ರನ್ನ ನೋಡ್ತಾ ಬಂದಿದ್ದೀವಿ. ಅವರು ರಘುವಣ್ಣ ಈ ಸಾಧು ಬಿಡಿ, ಅದು ತುಂಬ ಒಂದು ಒಳ್ಳೆ ವನ ಕೊಟ್ಟರೆ ಒಂದು ಕೋತಿ ಕೆಡಿಸುತ್ತೆ ಅನ್ನೋ ಥರ ಎಂಥ ಅಟ್ಮಾಸ್ಫಿಯರ್ ಕೊಟ್ಟರು ಕೆಡ್ಸ ಹಾಕ್ಬಿಡ್ತಾರೆ. ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಅವ್ರನ್ನ ಸೆಟ್ಟಲ್ಲಿ ಹಂಗೆ ಮಾಡೋರು. ಎಷ್ಟು ಸೀರಿಯಸ್ ಆಗಿ ಅನ್ನ ಏನೋ ಹೇಳಕ್ ಬಂದ್ರೆ ಅದೇ ನೆನೆಸ್ಬಿಟ್ಟಿರೋರು. ನಾವು ಕಂಟ್ರೋಲ್ ಮಾಡ್ಕೊಂಡು ಈಗ ಹೋಗ್ಬಿಡ್ತಾ ಇದ್ದೆ. ಬೈದ್ಬಿಡೋರು. ಹಂಗೆ ಅವರು ಎಲ್ಲರಿಗೂ ಪ್ರೀತಿ ಪಾತ್ರರು. ಅವರು ಇದ್ದಾರೆ, ರಘುವಣ್ಣ ಇದ್ದಾರೆ, ಶರತ್ ಸಾರ್ ಇದ್ದಾರೆ. ಇವರೆಲ್ಲ ಏನು ಹೇಳ್ತಾರೆ ಅಂದರೆ, ಪಾತ್ರಕ್ಕೆ ನ್ಯಾಯ ಅನ್ನೋದಾದರೆ ಅವ್ರನ್ನ ನೋಡಿ ನಾವು ಕಲಿಬೇಕು. ಒಂದು ಪಾತ್ರ ಕೊಟ್ಟರೆ ಅದಕ್ಕೆ ನ್ಯಾಯ ಓದಿಸಿ. ಯಾಕೆ ನಾನು ಇನ್ನೂ ಕಲಿತಾ ಇದ್ದೀನಿ, ಅಭಿನಯ ಕಲಿತಾ ಇದ್ದೀನಿ, ನಿರ್ದೇಶನ ಕಲಿತಾ ಇದ್ದೀನಿ, ಎಲ್ಲವನ್ನೂ ಕಲಿತಾ ಇರೋ ಸಮಯದಲ್ಲಿ ಇವ್ರನ್ನೆಲ್ಲ ನೋಡಿ
ನಾವು ಕಲಿಬೇಕು. ಯಾಕಂದ್ರೆ ಅವ್ರು ಎಷ್ಟೇ ವರ್ಷ ಯಾವುದೇ ಪಾತ್ರ ಮಾಡಿದ್ರು ಆ ಪಾತ್ರ ತಾನಾಗಿ ಇಳಿದು ಬಂದು ಆಡಿಯನ್ಸ್ ಎದೆಯಲ್ಲಿ ನಾಟ್ಕೊಳಂಗಿರುತ್ತೆ. ಆ ಒಂದು ಏನ್ ಬೇಕಾದ್ರೆ ಹೇಳ್ಬೋದು, ಆ ಒಂದು ಶಕ್ತಿ, ಆ ಒಂದು ಚಾತುರ್ಯತೆ, ಅಥವಾ ಆ ಒಂದು ಗೊತ್ತಿಲ್ಲ, ಅವ್ರಿಗೆ ಗೊತ್ತು ಆ ಸೀಕ್ರೆಟ್. ನಮ್ಗೆ ಹೇಳ್ತಾರಲ್ಲ ಗೊತ್ತಿಲ್ಲ, ನಿಧಾನಕ್ಕೆ ಕೇಳಬೇಕು ಹೆಂಗೆ ಸಾರ್ ಅಂತ. ಅಂದ್ರೆ ಅಷ್ಟು ಪವರ್ಫುಲ್ ಆಗಿ ಆಕ್ಟ್ ಮಾಡ್ತಾರೆ. ಅದು ನನಗೆ ಖುಷಿ ಅನ್ಸುತ್ತೆ. ಆಸ್ ಇಟ್ ಈಸ್ ಬೃಂದ, ಅವತ್ತು 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿನ್ನ ಲೈಫಲ್ಲಿ ಭಾಗ್ಯಲಕ್ಷ್ಮಿ ಬರಲಿ, ಈ ಸಿನಿಮಾನು ನಿಮ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿ ಕಣಮ್ಮ. ನಾನು ನೋಡಿದೆ, ತುಂಬಾ ಖುಷಿ ಆಯ್ತು. ನೀನು ಡ್ಯಾನ್ಸ್ ಮಾಡಿದಾಗ ಅದ್ಯಾವ ಎಲ್ಲ ಮುಂದೆ ಮಾಡಿದ್ರೆ ಎಲ್ಲ ಮುಂದೆ ಮೊಮ್ಮಗಳಿದ್ದಂಗೆ ಇದೆಯಾ, ಮೈ ಮೇಲೆ ಬಂದಂಗಿದೆ ಎಲ್ಲ ಕೂಡ. ಖುಷಿ ಆಯ್ತು ನೋಡಿದ್ದು. ಇದೇನಪ್ಪ ಈ ಹುಡುಗಿ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹಿಂಗ್ ಬಂದ್ಬಿಡ್ತಲ್ಲ ಅಂತ. ಸೊ ಹಂಗಾಗಿ ಅವತ್ತಿಂದ ಕನ್ನಡದಲ್ಲಿ ನಾವೆಲ್ಲ ನಟ ನಟಿಗಳು ಅಷ್ಟೇ ಎಲ್ಲ ಕಷ್ಟಪಟ್ಟು ಬಂದಿರ್ತೀವಿ. ಈವನ್ ಮಂಜು ಅವ್ರ ಮಗ ಕೂಡ ಆಗ್ಬೋದು, ಕಷ್ಟಪಟ್ಟು ಬಂದಿದ್ದಾರೆ. ನಿಮ್ಗೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ದಿರೋ ಬಂದಿರ್ತೀವಿ ಕಣಮ್ಮ. ತುಂಬ ದೊಡ್ಡ ಮಟ್ಟದ್ದು ನಿಮಗೆ ಬ್ರೇಕ್ ಸಿಗಲಿ ಲೈಫಲ್ಲಿ. ಆ ದೇವ್ರು ಎಲ್ಲಮ್ಮ ಕಾಪಾಡಲಿ. ಯಾವಾಗಲೂ ಮರಿಬೇಡ ದೇವ್ರನ್ನ. ಒಂದ್ಸರಿ ಆ ಪಾತ್ರ ಹಾಕಿದ್ರೆ ಮರಿಬೇಡ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ತುಂಬ ಶ್ರದ್ಧೆಯಿಂದ. ನಾನು ಅಂದ್ಕೊಂಡೆ ನಾವು ವೆಸ್ಟ್ಲ್ಯಾಂಡ್ಸ್ ಡೈರೆಕ್ಟ್ ಮಾಡುವಾಗ ಯಾರು ಏನೇನು ತಪ್ಪು ಮಾಡ್ತಾರೆ ನೋಡು ಅಂತ ಆಳು. ನಮ್ಗೊಂದು ಭಯ ಇರುತ್ತೆ, ಯಾರನ್ನ ಸಿಕ್ಕಾಕೊಡೋಣ ನಕ್ಬಿಡೋಣ, ನಾ ಸಿಕ್ಕಾಕೊಡೋದು ಬೇಡ ಅಂತ. ನಾನೆಲ್ಲ ಅಬ್ಸರ್ವ್ ಮಾಡೋದು, ಯಾರು ಸಿಕ್ಕಾಕೋತಾರೆ ಅಂತ. ಅಂದರೆ ನಾವು ಸರ್, ನೀವಲ್ಲ ಸರ್. ಅವಾಗ ನೋಡಿದೆ, ಲೈಕ್ ಬೃಂದಾನ್ ನೋಡಿದೆ. ಸತ್ಯವಾಗ್ಲೂ ಒಂದೇ ನಾನು ಏನು ಹೇಳಿಸ್ಕೊಳ್ತೀರಾ ಇನ್ವಾಲ್ವ್ ಆಗ್ಬಿಡ್ತಾ ಇದ್ರು. ಆ ಇನ್ವಾಲ್ವ್ಮೆಂಟ್ ಅದು ದೇವ್ರ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನಮ್ಮ. ಡೋಂಟ್ ವರಿ, ಗಾಡ್ ಬ್ಲೆಸ್ ಯು. ಇನ್ನೇನಪ್ಪ ನಿನ್ನ ಏನಂತ ಹೇಳೋದು? ನಿಮ್ಮ ಅಪ್ಪ ಹೇಳ್ತಾರೆ ಲವ್ ಮಾಡಲ್ಲ, ಮದುವೆ ಆಗಲ್ಲ, ಏನೂ ಮಾಡಿದ್ರಷ್ಟು ಎಷ್ಟು ಸಾಚ ನೀನು ಅಂತ ಹೇಳಿ. ಯಾವ್ದ್ರ ಮೇಲೆ ಆಣೆ ಮಾಡ್ಬೇಕು? ನಾನು ಅವತ್ತೇ ಹೇಳಿದೆ, ಆಡು ಮುಟ್ಟದ ಸೊಪ್ಪಿಲ್ಲ ಮಂಜಣ್ಣ, ಏನು ಮುಡಿದೇರೋ ನೀನು ಅವರ ತಮ್ಮ ಮಗ ನೀನು ಮತ್ತು ಶ್ರೇಯಸ್ಸಣ್ಣ ಅಂತ. ಏನದ ನಿಜಾನ ಅದು? ಏನಪ್ಪ ಅಲ್ಲ, ನಿಜಾನ ಅದು? ಮತ್ತೆ ಲವ್ ಸೀನ್ ಎಲ್ಲ ಹೆಂಗ್ ಮಾಡ್ತೀಯ? ಹಣೆಗೆ ಮುತ್ತಿರ್ತೀಯ, ಲಾಂಗ್ ಶಾಟಿಗೆ ಹೋಗ್ತಾ ಇದ್ದೀನಿ, ಹೋಗಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಮುತ್ತಿಟ್ಕೊಂಡು. ಇದಕ್ಕಿಂತ ಇನ್ನೇನ್ ಬೇಕು? ನಿಮ್ಮ ಅಪ್ಪಗೆ ಎಷ್ಟು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಪಾತ್ರ ಅಲ್ಲ, ಅನುಭವ ಇದ್ದಾಗಲೇ ಮಾಡೋಕ್ಕಾಗೋದು. ಇಲ್ಲ ಅವರಪ್ಪ ಎಷ್ಟು ನನಗೆ ಇವರಿಬ್ಬರು ನೋಡಿದಾಗ ಒಂದೇ ಬಂದು ಸರ್ ಯಾವಾಗಲೂ ಆ ತಂದೆ ಪ್ರೀತಿ ಈ ಮಗನ ಮೇಲೆ, ಈ ಮಗನ ಕೋಪ ತಂದೆ ಮೇಲೆ, ಇವರಿಬ್ಬರು ಕಿತ್ತಾಟದಲ್ಲಿ ಯಾವುದೋ ಈ ಸಿನಿಮಾನೇ ದೊಡ್ಡ ಹಿಟ್ಟಾಗ್ಲಿ, ಅದಕ್ಕಿಂತ ಇನ್ನೇನ್ ಬೇಕು? ಇಬ್ರು ಸರ್ ಅಂದ್ರೆ ನಾನು ಅದೇ ಅಂದ್ರೆ ನೋಡಪ್ಪ, ನಮ್ಮಪ್ಪ ಅಟ್ಟಿಸ್ಕೊಂಡ್ಬಂದು ಹೊಡೆಯೋರು ಸಿನಿಮಾ ಅಂದ್ರೆ ನಿನಗೆ ಕರೆದು ಸಿನಿಮಾ ಮಾಡ್ತಾರೆ, ಅದು ಒಳ್ಳೇದಾಗತ್ತೆ ಅಂತ. ಹಂಗಿದ್ದಾಗ ಏನೀಗ ನೀನೇ ಹೇಳ್ತೀಯ, ನಾನೇನೋ ಹುಡುಕ್ಬೇಕು? ಹಂಗಾಗಬೇಡ, ಸಾಧು ಆಗ್ಬಿಡ್ತೀಯ ನೀನು. ಸಾಧುಕ್ ಹೋಗಿಲ್ಲ ಅಲ್ಲ, ಸಾಧು ಆಗ್ಬೇಡ ಪ್ಲೀಸ್. ಏನಾದ್ರು ಬೇರೆ ಆಗು ಈ ಸಿನಿಮಾ ಅಲ್ಲಿ. ನಿಮ್ಮಪ್ಪ ಅವ್ರು ನಾನು ವಿಜಯಷ್ಟಲ್ಲ ಅಂತ, ನಾನು ನಿಮ್ಮಪ್ಪನಷ್ಟಲ್ಲ. ನಿಮ್ಮಪ್ಪ ಹಳೇ ಕಟ. ಆಯ್ತಾ? ನಿಂದು ಹುಡುಕಾನ, ನಿನ್ನ ಅಕ್ಕಪಕ್ಕದಲ್ಲಿ ಯಾರು ವಿಚಾರಿಸ್ತೀನಿ, ಏನಪ್ಪ ಆ ಕತೆ ಅನ್ನೋದು. ಆಲ್ರೆಡಿ ಗೋರ್ಗುಂಬಸ್ಥಳ ಇದ್ದಾವನೇ ಏನ್ ಕತೆ ಅಂತ. ಈ ಬಹುಶಃ ಈ ಸಿನಿಮಾ ನನ್ನ ಒಂದು ರಿಕ್ವೆಸ್ಟ್ ಇದೆ, ಎಲ್ಲ ಮಾಧ್ಯಮದವರು ಒಂದ್ಸರಿ ಕೂತು ನೋಡಿ. ಅಂದ್ರೆ ತುಂಬಾ ಒಂದು ಸೆನ್ಸಿಟಿವ್ ವಿಷಯನ ಈ ಥರ ಹೇಳಿದ್ದಾರೆ. ನಂದೊಂದು ಮುಖ್ಯ ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಹೀರೋ ಮತ್ತೆ ಹೀರೋಯಿನ್ ಇವರು. ನಾನು ಹೀರೋ ಅಲ್ಲ, ನಾನೊಂದು ಪಾತ್ರ ಮಾಡಿದ್ದೀನಿ. ನಾನು ಈ ಸಿನಿಮಾನ ಯಾಕೆ ನೋಡ್ಬೇಕು ಅಂದ್ರೆ, ಎಸ್ಪೆಷಲಿ ಈಗ ಅವರು ಸ್ಯಾಟರ್ಡೆ ಸಂಡೇ ನಾವು ಫ್ರೀ ಇದ್ದೀವಿ, ಶುಕ್ರವಾರ ಫ್ರೀ ಇದ್ದೀವಿ, ಸೋಮವಾರ ನಾನು ಫ್ರೀ ಇದ್ದೀನಿ ಅಂದರೆ ಪೇರೆಂಟ್ಸು ನೋಡ್ಬೋದು, ಯೂತ್ಸ್ ನೋಡ್ಬೋದು. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಹೆಣ್ಮಕ್ಳಾಗ್ಬೋದು, ಸ್ನೇಹಿತರ ಹೆಣ್ಮಕ್ಳಾಗ್ಬೋದು, ಏನೇನು ಮಿಸ್ಗೈಡ್ ಆಗೋಕ್ಕೆ ಸಾಧ್ಯ ಅನ್ನೋದನ್ನ ನೋಡಿ. ನಂದು ಒಂದು ರಿಕ್ವೆಸ್ಟ್ ಇದೆ, ಎಲ್ಲದಕ್ಕೂ ಒಂದೊಂದು ಸೆಕ್ಯೂರಿಟಿ ಅನ್ನೋದಿದೆ. ಈ ಬಿಲೋ 18 ಮಕ್ಕಳಿಗೆ, ಗಂಡು ಮತ್ತು ಹೆಣ್ಮಕ್ಳಿಗೆ ಪೇರೆಂಟ್ಸ್ಗೆ ಒಂದು ಲೈಸೆನ್ಸ್ ಕೊಡಬೇಕು.
ಅವ್ರ ಫೋನಲ್ಲಿ ಏನು ನಡೀತಿದೆ ಅದನ್ನು ನೋಡೋದಕ್ಕೆ ನನ್ನ ಅನಿಸಿಕೆ ಅಂದರೆ ಬಿಲೋ 18 ಆದ್ಮೇಲೆ ಅವರೇ ಕಾನೂನು ಪ್ರಕಾರ ನೀನು ಯಾರು ಅಂತ ಹೇಳುತ್ತೆ, ಸರ್ಟಿಫಿಕೇಟ್ ತೋರಿಸ್ಬೇಕು ನಿಮ್ಮಪ್ಪ ಅಂತ ಅವಾಗ ತಲೆ ಕೇಳ್ತಾರೆ. ಇಲ್ಲ ಅಂದ್ರೆ ಬಿಲೋ 18 ನಮ್ಮ ಹಿಡಿತದಲ್ಲಿದ್ದಾಗ ಈ ಸಿನಿಮಾ ನಾನು ಅಭಿನಯ ಮಾಡಿದ್ಮೇಲೆ ನನಗೆ ಮಾಡ್ತಾ ನನಗೊಂದು ಅನುಭವ ಆಗಿದ್ದು 18 ವರ್ಷದ ಒಳಪಟ್ಟಿನ ಅದು ನೀವು ಈ ಒಳಪಟ್ಟವ್ರಿಗೆ ಪೇರೆಂಟಲ್ ಗೈಡೆನ್ಸ್ ಅಂತ ಮಾನ್ಯ ಪೊಲೀಸ್ ಆಯುಕ್ತರಾಗ್ಬೋದು, ಹೋಮ್ ಮಿನಿಸ್ಟರ್ ಅವರಾಗ್ಬೋದು, ಅಥವಾ ಪೊಲೀಸ್ ಕಮಿಷನರ್ ಅವರಾಗ್ಬೋದು, ಯೋಚನೆ ಮಾಡಿ ಕೊಟ್ಟರೆ ಒಂದು ಸ್ವಲ್ಪ ಈ ಮಕ್ಕಳಿಂದ ಕ್ರೈಮ್ ಆಗೋದಾಗ್ಲಿ, ಮಕ್ಕಳು ಮಿಸ್ಗೈಡ್ ಆಗೋದಾಗ್ಲಿ, ಅಥವಾ ಮಕ್ಕಳಿಗೆ ಅನ್ಯಾಯ ಆಗೋದಾಗ್ಲಿ ಅದೆಲ್ಲ ತಪ್ಪುತ್ತೆ ಅನ್ನೋ ನನ್ನೊಂದು ಆಸೆ ಇದೆ. ಅದನ್ನು ಎಸ್ ಸರ್ ವೇದಿಕೆ ಮೇಲೆ ಬಂದ್ಮೇಲೆ ಹೇಳಬೇಕು. ನಾನು ಪಾತ್ರ ಮಾಡ್ತಾ ಅನುಭವ ಆಗಿತ್ತು. ನನಗೆ ಕೊಟ್ಟಂಥ ಪಾತ್ರ ಮಾಡ್ತಿದ್ದೆ. ಹೀರೋ ಮತ್ತು ಹೀರೋಯಿನ್ಗೆ ಜೊತೆಯಲ್ಲಿ ನಿಂತಿದ್ದೆ ಹಿಂಸೆ ಕೊಟ್ಕೊಂಡು. ಅದರಲ್ಲಿ ನನಗೆ ಅನಿಸಿದ್ದು, ಯಾಕಂದರೆ ಇವತ್ತು ಸರ್ಕಾರ ಅಥವಾ ನಾವು ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಬಹುಶಃ ಮ್ಯಾಕ್ಸಿಮಮ್ ನಾವು ಫೋನ್ನ ಟೆಕ್ನಾಲಜಿ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಅಚ್ಚುಕಟ್ಟಾಗಿ ಚಾಚು ಬಿಡದೆ, ಇನ್ಕ್ಲೂಡಿಂಗ್ ಬಾತ್ರೂಮಿಂದ ಹಿಡಿದು ಕಿಚನ್ವರೆಗೂ ಬಿಡೋದೇ ಇಲ್ಲ. ಆದರೆ ಅದಕ್ಕೊಂದು ಪೇರೆಂಟಲ್ ಗೈಡೆನ್ಸ್ ಅಂತ ಸರ್ಕಾರ ಕೊಟ್ಟರೆ ಕ್ರೈಮ್ ತಡಿಬೋದು ಮತ್ತು ಅನ್ಯಾಯ ಆಗೋದು ತಡಿಬೋದು. ನಾನು ಈ ಸಿನಿಮಾ ಮೂಲಕ ಕೇಳ್ಕೊತೀನಿ ಎಲ್ಲ ಇವ್ರಿಗೂ. ಸೊ ಹಾಗಾಗಿ ಇನ್ನಿಬ್ಬರು ಕಳನಟರು, ಮೇಲು ನಟರು ಆಗಿ ಅವರಿಬ್ಬರು ಬಿದ್ದಪ್ಪ ಅವರು ಮತ್ತು ನಿಮ್ಮ ಹೆಸರೇನಪ್ಪ ರಣವ್ ಅಂತ ಹೇಳಿ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ರಣವ್. ನಿಮಗೆ ಒಳ್ಳೆ ಫೀಚರ್ಸ್ ಚೆನ್ನಾಗಿದೆ ಕಣಪ್ಪ, ಚೆನ್ನಾಗಿ ಆ್ಯಕ್ಟ್ ಮಾಡು, ಒಳ್ಳೇದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿ, ಒಳ್ಳೇದಾಗಲಿ. ಅದ್ಬಿಟ್ಟು ಇನ್ನೇನು ಹೇಳ್ಬೇಕೇನಪ್ಪ ಮುಂಜಾನೆ. ಆಮೇಲೆ ನಾನು ಪ್ರಮೋಷನ್ ಬಂದಿಲ್ಲ, ಕಾಸಿಸ್ಕೊಂಬಿಟ್ಟೆ, ಹಂಗಾಗೋಯ್ತು ಹಿಂಗಾಗೋಯ್ತು, ನೀವಿದ್ರೆ ಎಲ್ಲ ಬಂದ್ಬಿಡ್ತಾರೆ. ಕಂಟೆಂಟು ಚೆನ್ನಾಗಿದೆ, ಜನ ಬಂದೇ ಬರ್ತಾರೆ, ಆರಾಮಾಗಿ ಟೆನ್ಷನ್ ತಗೋಬೇಡ. ಯಾಕಂದ್ರೆ ಇವ್ರು ಹಳೆ ಗಾಂಧಿನಗರದ ಮೇಸ್ತ್ರಿಗಳು ತರ ಇಲ್ಲ, ಬಿಡಲ್ಲ, ಏನ್ ಮಾಡಿದ್ರು ಬಿಡಲ್ಲಮ್ಮ. ನಾನು ಪಾಡ ನಾನು ಇರ್ತೀನಿ, ನನಗೆ ಒಂದು ತಿಂಗಳಾಗಿ ಮಾತಾಡಿಸಿ ಚೆನ್ನೈಗೆ ಬಂದವ್ರೆ ವಾಯ್ಸ್ ಮೆಸೇಜು, ಇಷ್ಟೇ ನಮ್ಮ ಮಾಮ್ ನಂದು ಹೌದಾ ನೀವು ಮಾತಾಡೋದಿಲ್ಲ, ಅದೆಲ್ಲ ಕೇಳ್ಕೊಂಡು ನಾನು ಕೆಲಸ ಅಲ್ಲಿ ಅರ್ದು ಊರ್ ಬಾಗಿಲು ಮಾಡ್ತಾವ್ರೆ. ಇವ್ರು ಬಂದವ್ರು ಏನಕ್ಕೋ ಕಲೆಕ್ಷನ್ ಇದೆ, ಅಲ್ಲೂ ಮೆಸೇಜ್ ಆಗ್ತಾರೆ, ಮಾಮ್ ನೀವು ಮಾತಾಡೋದ್ರೆ ಅಷ್ಟೇ ನೋಡ್ಕೋ, ಫಿಲಮ್ ಪ್ಲೀಸ್ ಹತ್ರ ಗೊತ್ತಾಗಿದೆ, ಥ್ರೆಟ್ ಮಾಡ್ತಾರೆ ನಮ್ಮನ್ನ. ಮೊನ್ನೆ ಏನು ಬೇಡಪ್ಪ ನೀವು ಸವಾಸ ಬೇಡ ಬಿಡುಗರು, ನಾವು ಸಿಟಿ ಲೈಟ್ಸ್ ಮಾಡಬೇಕು, ಲ್ಯಾಂಡ್ ಲೋನ್ ರಿಲೀಸು ರೆಡಿ ಆಗಬೇಕು ಅಂತ ನಾನು ರೆಡಿ ಆಗ್ತಾ ಇದ್ದೀನಿ. ಸೀದಾ ಮನೆಗೆ ಬಂದವ್ರೆ ಅಷ್ಟೇ. ಅದೇ ನೋಡಿ ಸಿನಿಮಾ ರಿಲೀಸ್ ಆಯ್ತು, ಬೇರೆ ಏನ್ ಮಾಡ್ಬೇಕು ಹೇಳಪ್ಪ, ನಾನು ಮಾಡ್ತೀನಿ, ಹಿಂಗೇನ್ ಪ್ರಮೋಷನ್ ಮಾಡಬೇಕು. ಡೇಟ್ ಕೊಟ್ಟಿದ್ದೀರಿ, ಡೇಟ್ ಬಂದಿದ್ದೀರಿ ನೋಡೋದಾಗ ಪುಣ್ಯಾತ್ಮ ಕನ್ವಿನ್ಸ್ ಕೊಟ್ಟಿದ್ಯಾ ಅಂತ ಹೇಳಿದ್ದೆ ಖುಷಿ ಆಯ್ತು ನನಗೆ. ಎಂತೆಂಥ ಮಹಾನ್ ಭಾವಗಳು ರೆನ್ಯುಮರೇಷನ್ ಕೊಡಲ್ಲ, ಕನ್ವಿನ್ಸ್ ಕೊಟ್ಟಿದ್ಯಾ ನಿಮಗೆ. ಎಷ್ಟೋ ಚೆಕ್ಗಳು ನನ್ನ ಹತ್ರ ಒಣಗೋಗಿ ಅದು ಅರ್ಜೆಂಟೇ ಆಗೋಯ್ತು, ತಗೊಂಡೋದ್ರೆ ಓಡಿಸ್ತಾರೆ ಬ್ಯಾಂಕಲ್ಲಿ, ಸಾರಿ ಇಲ್ಲ ಕಾನೂನೇ ಚೇಂಜ್ ಆಗೋದಿಲ್ಲ ಸಾರಿ ಚೆಕ್ಗೆ ಅಂತ ಏನ್ ಮಾಡೋಣ. ಅದಕ್ಕೆ ಏನ್ ಮಾಡಲಿ ನಾವು, ಬ್ಯಾಂಕ್ ಚೇಂಜ್ ಆಗಿದೆ, ಕಾನೂನು ಚೇಂಜ್ ಆಗಿಬಿಟ್ಟಿದೆ ಅಂತದ್ದು ಕನ್ವಿನ್ಸ್ ಕೊಟ್ಟಿದೆ ಅನ್ನೋದು ಎಷ್ಟು ದೊಡ್ಡ ಇದು ನೀನು. ಬೇರೆ ಏನ್ ಬೇಕು ರಮೇಶ್ ಅವರೇ, ಅವೆಲ್ಲ ತುಂಬಾ ಚೆನ್ನಾಗಿ ಹೇಳಿದ. ಅವ್ರು ನೋಡಿದ್ರೆ ತೆಲುಗು ಸಿನಿಮಾ ಇಲ್ಲ, ತಮಿಳ್ ಸಿನಿಮಾ ಇಲ್ಲ, ಮಲಯಾಳಂ ಸಿನಿಮಾ ಇಲ್ಲ, ತುಂಬಾ ಚೆನ್ನಾಗಿ ಹೇಳಿದ. ನಂಗೆ ಸಖತ್ ಖುಷಿ ಆಯ್ತು. ಎಷ್ಟು ನೋಡಿ ನನಗೆ ಶರತ್ ಸರ್ ಹೇಳಿದಂಗೆ ಇವ್ರಿಬ್ಬರು ಬಂದಾಗ ಎಷ್ಟು ಸ್ಪಾಂಟೇನಿಯಸ್ ಆಗಿ ಮಾತಾಡಿದ್ರು. ನಿಜವಾಗ್ಲೂ ನೀನಾಗ್ಲಿ ನೀವಿಬ್ರು ತುಂಬಾ ಖುಷಿ ಆಯ್ತು. ನೀವು ಮಾತಾಡಿದ ಖುಷಿ ಆಯ್ತು, ನಿಮ್ ಧೈರ್ಯ ಖುಷಿ ಆಯ್ತು. ನಮ್ಗೆ ಇವಾಗ್ಲೂ ಆ ಫಿಯರ್ ಇದೆ, ಇವಾಗ್ಲೂ ಇದೆ, ನಿಜವಾಗ್ಲೂ ಇದೆ. ನಾನು ಶರತ್ ಸರ್ ಹೇಳಿದ್ರೆ ನಿಜ, ನಮಗೂ ಅದಿದೆ. ಒಂದ್ಸರಿ ಯಾರು ಮರ್ತೋಗ್ಬಿಟ್ಟಿರ್ತೀವಿ, ಹಂಗೆ ಹೋಗ್ಬಿಟ್ಟಿರ್ತೀವಿ, ಗೊತ್ತೇ ಆಗಲ್ಲ. ಹಾಗೆ ನೀನು ಕನ್ವಿನ್ಸ್ ಕೊಟ್ಟಿರೋದಕ್ಕೆ ನಾನು ತುಂಬಾ ಆಭಾರಿ ಆಗಿದ್ದೀನಿ. ದೇವರನೇ ಗಾಂಧಿನಗರದಲ್ಲಿ ನಾನು ಎಷ್ಟೋ ದಿವಸ ಆಗಿತ್ತಪ್ಪ ಡಬ್ಬಿಂಗ್ ಕನ್ವಿನ್ಸ್ ಕೊಟ್ಟರು ಅಂತ. ನಿಜವಾಗ್ಲು ಸುಳ್ಳಲ್ಲ. ನಾನು ನಿಮ್ ಸುರೇಶ್ನ ಮೆಚ್ಕೋಬೇಕು. ಎಲ್ಲೋದ್ರು ನಿಮ್ ಸುರೇಶ್ ಏನ್ ಆನೆಸ್ಟ್ ಆಗಿ ವರ್ಕ್ ಮಾಡ್ತಾರೆ ಆ ಮನುಷ್ಯ. ನಿಜವಾಗ್ಲೂ ಅಬ್ಬಾ 24 ಗಂಟೆನೂ ಬೆಂಡೆತ್ತಿ ಬಿದ್ದೋದಿರ್ತಾನೆ ಆ ವ್ಯಕ್ತಿ ಸರ್. ನಮ್ಮ ಸುರೇಶ್ ಅಷ್ಟು ನನಗೆ
ಪ್ರೀತಿ ಪಾತ್ರ. ಈಗ ಮಂಜಣ್ಣ ಕೆಟ್ಟದ್ ಮಾಡಿದ್ರು ಕರೆಕ್ಟ್ ಹೋಗ್ತಾರೆ, ಒಳ್ಳೇದ್ ಮಾಡಿದ್ರು ಕರೆಕ್ಟ್ ಹೋಗ್ತಾರೆ, ನನಗೆ ಅದೇ ಖುಷಿ. ಅಲ್ಲ, ನೀನ್ ಮಾಡಿದಾಗ ಬಿಟ್ಕೊಡಲ್ಲ, ಒಳ್ಳೇದ್ ಮಾಡಿದಾಗ ಬಿಟ್ಕೊಟ್ಟಿಲ್ಲ. ಇದೆಲ್ಲ ಮಧ್ಯೆ ನನ್ನ ಆಸೆ ಒಂದೇ, ಒಳ್ಳೆ ವಿಷಯಗಳು. ಅಂದ್ರೆ ಈಗ ಹೌದು, ಕೆಲವರಿಗೆ ಕೆಲವು ಸಿನಿಮಾ ಇಷ್ಟ ಆಗಲ್ಲ, ತೊಂದರೆ ಇಲ್ಲ. ಆದ್ರೆ ಕೆಲವು ಸಿನಿಮಾಗಳಲ್ಲಿ ಒಳ್ಳೆ ವಿಷಯ ಕೂಡ ಇರುತ್ತೆ, ಅದು ಯಾರನ್ನೂ ತೊಂದರೆ ಮಾಡಲ್ಲ, ಸೀದಾ ಮನಸ್ಸಲ್ಲಿ ಹೋಗಿ ಮುಟ್ಟುತ್ತೆ. ಆ ಥರದ್ದು ಸುಮಾರು ಸಿನಿಮಾಗಳು ಬರ್ತಿರುತ್ತೆ. ಆ ಥರ ತುಂಬಾ ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡಿರುವಂತ ಮಾರುತ ಅನ್ನೋ ಸಿನಿಮಾ ನನಗೆ ಕೋಪ ಬಂದ್ಬಿಟ್ಟಿತ್ತು. ಸರ್ ನಾನು ಹೀರೋ ಅಲ್ಲ ಸರ್. ಇವತ್ತು ಅವರೇ ಹೇಳಿದ್ರು ಹೀರೋ ಅಪ್ಪ ಸಾಂಗ್ ಹಾಕಿದ್ಮೇಲೆ ನಾನು ಗೆದ್ದೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಿಮ್ಮಿಬ್ಬರಿಗೂ, ಹೀರೋ ಮತ್ತೆ ಹೀರೋನಿಗೆ ಆಲ್ ದ ಬೆಸ್ಟ್. 21ಕ್ಕೆ ಒಳ್ಳೇದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀರಿ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೇನೆ. ಅಲ್ಲ, ನಿಮ್ದು ಆ ಕಥೆ ಹೇಳಿ ಫಸ್ಟ್. ನಾನು ಓಪನ್ ಆಗಿ ಇವತ್ತೊಂದು ಸ್ಟೇಜ್ ಮೇಲೆ ಒಂದು ಪ್ರಾಮಿಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಟಿಲ್ ದ ಎಂಡ್ ಆಫ್ ಟೈಮ್ ಆಲ್ವೇಸ್ ಬಿ ಬೈ ಯುವರ್ ಸೈಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ತುಂಬಾ ಹಳೆ ಪರಿಚಯ, ತುಂಬಾ ಕ್ಲೋಸ್ ಆಗಿರೋರು. ಬಟ್ ನಾನು ನಂಬದು ಯಾವಾಗಲೂ ಅಂತ ಹೇಳಿದ್ರೆ, ಅಂದ್ರೆ ಇಂಡಸ್ಟ್ರಿ ಜನರಲ್ ಆಗಿ ಎಲ್ಲ ಹೀರೋಗಳು ಪರಿಚಯ ಇರ್ತಾರೆ. ಬಟ್ ಒಂದು ಸಿನಿಮಾಗೆ ಇವಾಗ ಏನಾಗಿದೆ ಯಂಗ್ಸ್ಟರ್ಸ್ಗೆ ಅಂತ ಹೇಳಿದ್ರೆ, ಇವಾಗ ನಾನಾಗಲಿ, ಇವಾಗ ತುಂಬಾ ಜನ ಯಂಗ್ಸ್ಟರ್ಸ್ ಎಲ್ಲರೂ ಬಂದು ಕೆಲಸ ಮಾಡಿದಾಗ ಅಂತ ಜನ ಪ್ರೊಡ್ಯೂಸರ್ಸ್ ಹೇಳಿದೆ ಅಂತ ಹೇಳಿದ್ರೆ, ಒಂದು ಥಿಯೇಟರ್ಗೆ ಜನ ಕರ್ಸೋದು ಕಷ್ಟ ಆಗ್ಬಿಟ್ಟಿದೆ, ಇವತ್ತಿಗೆ ಬರೀ ಸ್ಟಾರ್ ಸಿನಿಮಾಗಳು ಬರ್ತಾರೆ ಅಂತ ಹೇಳ್ತಾರೆ. ಸೊ ಹಂಗಿದ್ದಾಗ ಒಂದು ಒಳ್ಳೆ ಕತೆ ಮಾಡಿದಾಗ, ಒಂದು ಒಳ್ಳೆ ಆ ಕತೆ ಒಂದು ಪಿಲ್ಲರ್ ಆಗಿ ಬಂದು ನಿಂತು ನೀವು ಮಾಡಿದಾಗ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಯಂಗ್ಸ್ಟರ್ಸ್ಗೆ ಸಿನಿಮಾ ಮಾಡೋರಿಗೆ ಒಂದು ಅವಕಾಶ ಸಿಕ್ಕಿದಾಗ, ಈ ತರ ಒಂದು ಪ್ಲಾಟ್ಫಾರ್ಮ್, ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಇದ್ದಾಗ ಜನ ಬಂದು ನೋಡೋಂತ ಒಂದು ಫುಟ್ಫಾಲ್ಸ್ ಜಾಸ್ತಿ ಆಗುತ್ತೆ. ನನ್ನ ಲೈಫಲ್ಲಿ ಈ ತರ ಮಾಡಿದಕ್ಕೆ ನಾನು ಖಂಡಿತ ಫಸ್ಟ್ ಎಸ್ ನಾರಾಯಣ್ ಸರ್, ಆಮೇಲೆ ನಿಮ್ಮ ಫಾದರ್, ಅವ್ರನ್ನೂ ನಾವು ಬಿಟ್ಕೊಡಲ್ಲ, ನಿಮ್ಮ ಅಪ್ಪನೂ ನಾವು ಬಿಟ್ಕೊಟ್ಟಿಲ್ಲ. ಅವ್ರು ಯಾವಾಗ ಕರೆದ್ರು ಓಡೋಗ್ತೀವಿ ನಾರಾಯಣ್ ಸರ್. ಥ್ಯಾಂಕ್ ಯು. ಕಾಲನೂ ಹಿಂಗೆ ಇರೋಲ್ಲ, ಎಲ್ಲ ಬದಲಾಗುತ್ತೆ. ಅದನ್ನ ನಾವು ನೋಡ್ತೀವಿ, ಖುಷಿ ಪಡ್ತೀವಿ, ಎಲ್ಲ ಎಂಜಾಯ್ ಮಾಡ್ತೀವಿ. ಈ ಮಧ್ಯೆ ನೀನು ಏನಾದ್ರು ತಪ್ಪು ಮಾಡಿದ್ರೆ ಓಪನ್ ಆಗಿ ಕ್ಷಮೆ ಕೇಳ್ಕೊ. ಸೊ ನಾನು ದೊಡ್ಡವ್ರು ಹೇಳ್ತಾ ಒಂದೇ ಒಂದು ಮಾತು. ಸೊ ತಪ್ಪು ಅನ್ನೋದ್ಕಿಂತ ಏನು ಹೆಚ್ಚಾಗಿ ಅಂತ ಹೇಳಿದ್ರೆ, ನನ್ನ ಕಡೆ ಅವರಿಂದ ಯಾರು ತಿಳಿದರೆ ಒಂದು ಏನಾದ್ರು ಹರ್ಟ್ ಮಾಡಿದ್ರೆ ಟೀಮ್ ಅವ್ರಿಗೆ ಯಾರು ನನ್ನ ಕಡೆಯಿಂದ ರಿಯಲಿ ಸಾರಿ. ಇಂಟೆನ್ಷನ್ ಖಂಡಿತ ಯಾವುದೋ ರಾಂಗ್ ಆಗಿಲ್ಲ. ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾಗೋಸ್ಕರ ಒದ್ದಾಟ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾರಿಗೂ ಹರ್ಟ್ ಮಾಡೋ ಕೆಲಸ ಇಲ್ಲಪ್ಪ. ಚಿಕ್ಕವ್ರು ಹೇಳಿದ್ರೆ ಪ್ರೀತಿಯಿಂದ ಹೇಳಿರ್ತಾರೆ, ತುಂಬ ದೊಡ್ಡವ್ರು ಹೇಳಿದ್ರೆ ಆಶೀರ್ವಾದಕ್ಕೆ ಹೇಳಿರ್ತಾರೆ. ತಿದ್ಕೋಬೇಕಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.